ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿವ್ಯಾ ಶ್ರೀನಿವಾಸ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಸೊಪ್ಪು ಸಾರು ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಸೊಪ್ಪು ಸಾರು ಮಾಡೋದಕ್ಕೆ ನಾನಿಲ್ಲಿ ಅರವೆ ಸೊಪ್ಪು ಅಥವಾ ಕೀರೆ ಸೊಪ್ಪು ಅಂತ ಕರೀತಾರೆ ಇದನ್ನು. ಅದನ್ನು ಒಂದು ಕಟ್ಟು ತೆಗೆದು ಈ ಥರ ಬಿಡಿಸಿ ತೊಳೆದಿಕ್ಕಿದ್ದೀನಿ. ಮತ್ತು ನಾನಿಲ್ಲಿ ಅರ್ಧ ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ. 3ರಿಂದ 4 ಟೊಮೊಟೊನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. 2ರಿಂದ 3 ಈರುಳ್ಳಿನ ಈ ಥರ ಕಟ್ ಮಾಡಿ ಇಕ್ಕಿದ್ದೀನಿ. ಮತ್ತು 2 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ತಗೊಳ್ಳಿ. ಅರ್ಧ ಕಪ್ಪು ತೆಂಗಿನ ತುರಿ ತೊಗೊಂಡಿದ್ದೀನಿ. 4ರಿಂದ 5 ಬೆಳ್ಳುಳ್ಳಿನ ಈ ಥರ ಸಿಪ್ಪೆ ಬಿಡಿಸಿ ಇಕ್ಕಿದ್ದೀನಿ. ಮತ್ತು ನಾನಿಲ್ಲಿ ಜೀರಿಗೆ ತೊಗೊಂಡಿದ್ದೀನಿ, ಕರಿಬೇವು, ಸಾಸಿವೆ, ಎಣ್ಣೆ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಅರಿಶಿಣದ ಪುಡಿ, ಖಾರದ ಪುಡಿ. ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಕುಕ್ಕರ್ನಲ್ಲಿ ನೀರು ಇಕ್ಕಿದೆ, ನೀರು ಬಿಸಿಯಾಗಿದೆ. ಈಗ ಈ ನೀರಿಗೆ ತೊಗರಿಬೇಳೆ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕಾಯಿ ತುರಿ. ಇವಾಗ ಇದನ್ನು ಕುದಿ ಬರೋದಕ್ಕೆ ಬಿಡೋಣ. ಇವಾಗಿಲ್ಲಿ ಇದು ಕುದಿ ಬಂದಿದೆ. ಇದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಿಶಿನ ಮತ್ತು ಸೊಪ್ಪು. ಇವಾಗ ಇದಿಷ್ಟು ಹಾಕಿ ಇದನ್ನು 7ರಿಂದ 8 ವಿಜಿಲ್ ತೆಗೆಯೋಣ. ಇದು ಚೆನ್ನಾಗಿ ಬೇಯಬೇಕು. ಕುಕ್ಕರ್ ಇಲ್ಲಿ ತಣ್ಣಗಾಗಿದೆ. ನಾನು ಮುಚ್ಚಳ ಬಿಚ್ಚಿದ್ದೀನಿ. ಇದು ಈ ರೀತಿ ಆಗಿದೆ. ಇವಾಗ ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡಬೇಕು. ನಾನು ಇವಾಗ ಇದನ್ನ ಸ್ಮ್ಯಾಶ್ ಮಾಡಿದ್ದೀನಿ. ಇದನ್ನು ಸ್ಮ್ಯಾಶ್ ಮಾಡೋದಕ್ಕೆ ನೀರನ್ನ ಸಪ್ರೇಟ್ ಮಾಡಿದ್ದೀನಿ. ಈಗ ಈ ನೀರನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಈ ರೀತಿ ಆಗಿದೆ. ಈಗ ಇದಕ್ಕೆ ಒಗ್ಗರಣೆ ಮಾಡಬೇಕು. ಇವಾಗ ಒಗ್ಗರಣೆ ಮಾಡೋದಕ್ಕೆ ಇಲ್ಲಿ ಪಾತ್ರೆ ಕಾದಿದೆ. ಎಣ್ಣೆ, ಸಾಸಿವೆ, ಕರಿಬೇವು, ಜೀರಿಗೆ, ಈರುಳ್ಳಿ, ಇವಾಗ ಇದಕ್ಕೆ ಇದನ್ನು ಸೇರಿಸ್ಕೊಳ್ಳೋಣ. ಇದಕ್ಕೆ ನೀವು ಇನ್ನು ಸ್ವಲ್ಪ ನೀರು ಬೇಕಾದರೂ ಸೇರಿಸ್ಕೋಬೋದು. ನಾನೀಗ ಸೇರಿಸ್ತೀನಿ. ನಾನು ಈಗ ಇಲ್ಲಿ ನೀರು ಸೇರಿಸಿದ್ದೀನಿ. ಈಗಾಗಿದೆ. ಈಗ ಇದಕ್ಕೆ ಖಾರದ ಪುಡಿ, ಮತ್ತು ಉಪ್ಪು. ಇವಾಗ ಇದಕ್ಕೆ ಮಿಕ್ಸ್ ಕೊಟ್ಟು ಕುದಿಯೋದಕ್ಕೆ ಬಿಟ್ಟರೆ ಸಾಂಬಾರು ರೆಡಿ ಆಗುತ್ತೆ. ಇವಾಗ ಇದನ್ನು ಕುದಿಸೋಣ. ಇವಾಗಿಲ್ಲಿ ಸಾಂಬಾರು ಕುದಿ ಬಂದಿದೆ. ಇವಾಗಿಲ್ಲಿ ಸಾಂಬಾರು ರೆಡಿಯಾಗಿದೆ. ಇವಾಗಿಲ್ಲಿ ಸಾಂಬಾರು ಫೈನಲಿ ರೆಡಿಯಾಗಿದೆ. ಈ ಥರ ಬಂದಿದೆ. ಇದು ಅನ್ನದ ಜೊತೆ ಅಂತೂ ಸಖತ್ತಾಗಿರುತ್ತೆ. ನೀವು ಒಂದ್ಸಲಿ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.